My name is Adita. Today, I am going to talk about the history of products of soil. Starting off, did you know that the ancient civilization of Sumeria used clay tablets to record their accounts? And they also used clay wheels for their carts. And the city Mohenjo-daro, it was a well-planned brick city. The bricks were all fired and they were all of the same size and weight. It was one of the first civilization to use mud bricks to build houses. Now Anubhava will continue. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಜವ. ನಾನು 7ನೇ ತರಗತಿಗೆ ಓದ್ತಾ ಇದ್ದೀನಿ. ಇವತ್ತು ನಾನು ಕುಂಬಾರಿಕೆ ಹೇಗೆ ಬಂತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕುಂಬಾರಿಕೆನ ಗ್ರೀಕರು 10,000 ವರ್ಷಗಳಿಂದಲೇ ಶುರು ಮಾಡಿದ್ರಂತೆ. ಅವರು ಮಣ್ಣಿನ ಪಾತ್ರೆಗಳನ್ನ ಬಳಸ್ತಿದ್ರು. ಆದರೆ ಅವುಗಳಿಗೆ ಒಳ್ಳೆ ಆಕಾರ ಇರ್ತಿರ್ಲಿಲ್ಲ. ಆದರೆ ಕಂಚಿನ ಯುಗದ ಕಾಲದಲ್ಲಿ ಅಂದರೆ 5,000 ವರ್ಷಗಳಿಂದ ಸಕ್ಕರೆಗಳನ್ನ ಕಂಡಿದ್ರು. ಅದರ ಸಹಾಯದಿಂದ ಸಮಮಿತಿಯ ಪಾತ್ರೆಗಳನ್ನ ತಯಾರಿಸ್ತಿದ್ರು. ಆಮೇಲೆ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ತಾ ಇದ್ರು. ಆಮೇಲೆ ಅವು ಬೇಗ ಬೇರ್ಬಿಡ್ತಿದ್ವು ಮತ್ತು ಮುರಿದೋಗ್ತಿದ್ವು ಅಂತ ಅವುಗಳನ್ನ ಸುಡ್ತಾ ಇದ್ರು. ನಂತರ ಅವುಗಳ ಮೇಲೆ ಕೃಷಿ, ಜೀವನ ಪದ್ಧತಿ ಮತ್ತು ಪ್ರಾಣಿಗಳ ಚಿತ್ರ ಬಿಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಕೇತನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಜಿಪ್ಷಿಯನ್ ಅವರು ಅವರ ಸಂಸ್ಕೃತಿಯಲ್ಲಿ ಮಣ್ಣನ್ನು ತುಂಬ ಉಪಯೋಗಿಸುತ್ತಿದ್ದರು. ಅವರು ಮಣ್ಣಿನ ಗೊಂಬೆಗಳನ್ನು ಮಾಡುತ್ತಿದ್ದರು. ಪಿರಮಿಡ್ಗಳು ಮತ್ತು ಮೂರ್ತಿಗಳನ್ನು ಮಾಡುತ್ತಿದ್ದರು. ಸ್ಫಿಂಕ್ಸ್ ಎನ್ನುವ ಅರ್ಧ ಮನುಷ್ಯ ಅರ್ಧ ಸಿಂಹ ಇರುವ ಗೊಂಬೆಗಳನ್ನು ಮಾಡುತ್ತಿದ್ದರು. ಇವರೇ ಗಾಜನ್ನು ಕಂಡುಹಿಡಿದವರು. ವ್ಯಾಪಾರಿಗಳು ಸಮುದ್ರ ತೀರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಅವರು ಸೋಡಿಯಂ ಅಂಶ ಇರುವ ಕಲ್ಲುಗಳ ಮೇಲೆ ಅಡುಗೆ ಮಾಡುತ್ತಿದ್ದರು. ಆಗ ಕಲ್ಲುಗಳು ಬೆಂಕಿಯ ಶಾಖಕ್ಕೆ ಕರಗಿ ಕೆಳಗೆ ಇರುವ ಮರಳಿನ ಜೊತೆ ಸೇರಿ ಆಗ ಅವರಿಗೆ ಮೊದಲ ಗಾಜು ದೊರಕಿತು. And of course, the Mayans. They made beautiful paintings and carvings on clay pots. It's amazing how ancient civilization used soil a lot back then, and we still use them today. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ಧಾರ್ಥ್. ನಾನು 5ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನೀಗ ನಿಮಗೆ ಪಿಂಗಾಣಿ ವಸ್ತುಗಳ ಬಗ್ಗೆ ಹೇಳ್ತೀನಿ. 2,000 ವರ್ಷಗಳಿಂದಲೇ ಚೀನಿಯರು ಈ ಪಿಂಗಾಣಿ ವಸ್ತುಗಳನ್ನ ತಯಾರಿಸಿದ್ರು. ಅವರು ಸಿಗೋ ವಿವಿಧ ರೀತಿಯ ಜೇಡಿಮಣ್ಣು ಮತ್ತು ಕಲ್ಲನ್ನ ಮಿಶ್ರಣ ಮಾಡಿ ಬೇರೆ ಬೇರೆ ತಾಪಮಾನದಲ್ಲಿ ಸುಡ್ತಾ ಇದ್ರು. ಅವರು 1400 ಸೆಲ್ಸಿಯಸ್ವರೆಗೂ ಹೋಗಬಲ್ಲ ಬೆಂಕಿ ಗೂಡನ್ನು ಕೂಡ ಕಟ್ತಾ ಇದ್ರು. ಅವರು ಪಿಂಗಾಣಿ ವಸ್ತುಗಳನ್ನ ಮಾಡೋಕ್ಕೆ ಕಾಲಿನ್ ಅಂತ ಒಂದು ಬಿಳಿ ಬಣ್ಣದ ಜೇಡಿಮಣ್ಣು ಮತ್ತೆ ಪೆಟನ್ಸ್ ಅನ್ನೋ ಒಂದು ಕಲ್ಲನ್ನ ಮಿಶ್ರಣ ಮಾಡಿ ಅದನ್ನು ತುಂಬ ಜಾಸ್ತಿ ಉಷ್ಣತೆಯಲ್ಲಿ ಸುಡ್ತಾ ಇದ್ರು. ಆ ವಸ್ತುಗಳೇ ಪಿಂಗಾಣಿ. ಈ ಪಿಂಗಾಣಿ ಪ್ರಪಂಚದಾದ್ಯಂತ ರಫ್ತಾಗುತ್ತಿದೆ. ಧನ್ಯವಾದಗಳು. Hello everyone. Today I will be talking about silicon chip. It's an integrated circuit. It is often smaller than our fingernail. It powers the devices from small gadgets to supercomputers. Before the invention of this silicon chip, vacuum tube was used, but it was too slow, bulky and power consuming. So the transition from individual components of circuit to compact and efficient world of silicon chip is a significant milestone. Circuits are housed on a single crystalline device, the base of which is made of silicon. Silicon is basically a semiconductor. It is extracted from sand and purified. Then it is melted and cast into the form of a cylinder. It is sliced into thin wafers. Then silicon chip is produced. Now silicon chip is being used worldwide in many modern electronics that we use in our daily life. Thank you. Good morning everyone. I am Darshit. I am studying in 6th standard. We observe many soil objects every day. Some are smooth and hard. This is because the soil used in the process of that material. For example, clay soil. Clay soil is suitable for making pottery, but sand or loamy soil not suitable for making pottery. To know the type of soil, we can take some tests. First one, Tilak and Ethan will show you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಿಲಕ್ಷ. ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಾನು ಮಣ್ಣಿನ ವಿಧಗಳ ಬಗ್ಗೆ ಹೇಳ್ತೀನಿ. ಅದನ್ನೊಂದು ಆಕ್ಟಿವಿಟಿ ಮೂಲಕ ತೋರಿಸ್ತೀವಿ.
ಇವಾಗ ಮಣ್ಣಲ್ಲಿ ಒಂದು ಉಂಡೆ ಮಾಡೋಕ್ಕೆ ನೋಡಬೇಕು. ಇವಾಗ ನೋಡಿ ಎಲ್ಲ ಪುಡಿ ಆಗಿದೆ. ಅದು ಮರಳು ಅಂತ ತೋರಿಸುತ್ತೆ. ಅದೇ ಇದನ್ನ ನೋಡಿ, ಇದು ಕ್ಲೀನ್ ಆಗಿದೆ ಉಂಡೆ. ಇದನ್ನ ನಾವು ಇದು ಸ್ಯಾಂಡಿ ಲೋಮ್, ಲೈಟ್ ಲೋಮ್, ಹೆವಿ ಲೋಮ್, ಲೈಟ್ ಕ್ಲೇ ಅಥವಾ ಕ್ಲೇ ಆಗಿರುತ್ತೆ. ಇವಾಗ ಅದೇ ಮಣ್ಣನ್ನ ನಾವು ಸಿಲಿಂಡರ್ ಆಕೃತಿಗೆ ತರಕ್ಕೆ ಮಾಡಬೇಕು. ಇಲ್ಲಿ ನೋಡಿ ಎಲ್ಲ ಫುಲ್ ಕೆಸರಾಗೋಗಿದೆ, ಫುಲ್ ಪುಡಿ ಕೂಡ ಆಗಿದೆ. ಇದು ಲೈಟ್ ಲೋಮ್ ಸಾಯಿಲ್ ಆಗಿರುತ್ತೆ. ಅದೇ ಇದನ್ನ ನೋಡಿ, ಇದು ಕ್ಲೀನ್ ಆಗಿದೆ. ಇದು ಕಳಿ ಮಣ್ಣು ಇಲ್ವಾ ಲೋಮಿ ಸಾಯಿಲ್ ಆಗಿರುತ್ತೆ. ಇವಾಗ ಮುಂದೆ ಈ ಥರ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿತನ್. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಈಗ ನಾನು ಇನ್ನೂ ಕೆಲವು ಮಣ್ಣಿನ ವಿಧಗಳನ್ನ ಹೇಳ್ತೀನಿ. ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಸಿಲಿಂಡರ್ ಆಕಾರವನ್ನ ಭಾಗಿಸಿ ನೋಡಬೇಕು. ನೀವು ಇಲ್ಲಿ ನೋಡ್ಬೋದು, ಇದು ಸರಿಯಾಗಿದೆ. ಆಮೇಲೆ ಯಾವುದೇ ಬಿರುಕು ಬಿಟ್ಟಿಲ್ಲ. ಹೀಗಾದ್ರೆ ಅದನ್ನ ನಾವು ಹೆವಿ ಲೋಮ್ ಮಣ್ಣು ಅಂತ ಕರಿತೀವಿ. ಅದೇ ನೀವು ಇದ್ರಲ್ಲಿ ನೋಡ್ಬೋದು, ಇದರಲ್ಲಿ ಪಕ್ಕದಲ್ಲೆಲ್ಲ ಬಿರುಕು ಬಿಟ್ಕೊಂಡಿದೆ. ಅದಕ್ಕೆ ನಾವು ಅದನ್ನ ಕಳಿ ಮಣ್ಣು ಅಥವಾ ಲೋಮ್ ಸಾಯಿಲ್ ಅಂತ ಕರಿತೀವಿ. ಈಗ ನಾವು ಅದೇ ಸಿಲಿಂಡರ್ ಆಕಾರವನ್ನ ಒಂದು ವೃತ್ತಾಕಾರವಾಗಿ ಮಾಡಿ ನೋಡಬೇಕು. ಹಾಗೆ ಮಾಡಿದಾಗ ಇದ್ರಲ್ಲಿ ನೋಡ್ಬೋದು, ಈ ಮಣ್ಣಲ್ಲಿ ಇದು ಸರಿಯಾಗಿ ಬಂದಿದೆ, ಯಾವುದೇ ಬಿರುಕು ಬಿಟ್ಟಿಲ್ಲ. ಅದಕ್ಕೆ ನಾವು ಇದನ್ನ ಜೇಡಿ ಮಣ್ಣು ಅಥವಾ ಕ್ಲೇ ಸಾಯಿಲ್ ಅಂತ ಕರಿತೀವಿ. ಅದೇ ನೀವು ಈ ಮಣ್ಣಲ್ಲಿ ನೋಡ್ಬೋದು, ಈ ಮಣ್ಣಲ್ಲಿ ಸರಿಯಾಗಿಲ್ಲ, ಬಿರುಕು ಬಿಟ್ಟಿದೆ. ಅದಕ್ಕೆ ನಾವು ಇದನ್ನ ತಿಳಿ ಜೇಡಿ ಮಣ್ಣು ಅಥವಾ ಲೈಟ್ ಕ್ಲೇ ಸಾಯಿಲ್ ಅಂತ ಕರಿತೀವಿ. ಧನ್ಯವಾದಗಳು. Another one is Jatan. Sindhu will explain. Hi everyone, I am Sindhu, studying in 8th standard. I am going to share our team's experience of conducting the test. We started by filling some even and transparent jars with 1/4 of soil and the remaining 3/4 with water and mixed them very well. After that, we kept the jars in a safe place undisturbed for 3 days. After 3 days, when we checked on them, we saw that the soil particles had settled down, creating three layers, and the water was clear above on the top. And now Darshit will explain those 3 layers. The soil particles settled down due to gravity depending on the particles. The bottom layer is called sand. The middle layer is silt. The upper layer will be clay. Now, before going to the next step, I will introduce this soil triangle. In this soil triangle, there will be the left side will be marked as clay, the right side will be silt, and the remaining will be sand. And inside the triangle, there are 12 compartments with the names of 12 different types of soil. And there are also some parallel lines inside the triangle, beside every single number seen in the sides. Now we measured every single layer in this soil and calculated their percentage and marked them on the triangle. For example, this jar in front of you contains the soil from Raghavendra spot, and in this jar we have 3% clay, so we mark the 3% clay in the clay side by drawing a line, and it had 40% silt, so we marked the 40% silt in the silt side by drawing the line, and sand was 57%, so we did the same in the soil side. And after drawing the lines, we marked the point where all the 3 lines met, and those lines met in the compartment called sandy loam. So we were convinced that the soil we have from Raghavendra Park is sandy loam type.
Now, farmers often use this soil triangle in agriculture to identify the soil type they have in their land. Thank you. Similarly, we did with chart test from 6th class. We found out that the soil of Raghavendra crop is suitable to make bricks. We made some bricks that the soil. Thank you. ಈಗ ನಾನು ನಿಮಗೆ ಜೇಡಿ ಮಣ್ಣು ಬಗ್ಗೆ ಹೇಳ್ತಿದ್ದೀನಿ. ಈ ಜೇಡಿ ಮಣ್ಣು ಅಂದರೆ ಕೆರೆಯಲ್ಲಿ ಬರೋ ಮಣ್ಣಿನ ಮೇಲ್ಪದರ. ಈ ಜೇಡಿ ಮಣ್ಣನ್ನು ನಾವು ಮಟ್ಕೆ, ಆಭರಣ, ಪಾತ್ರೆ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಮಾಡಕ್ಕೆ ಬಳಸ್ತೀವಿ. ಈ ಜೇಡಿ ಮಣ್ಣು ಉತ್ಪತ್ತಿ ಆಗೋದು ಹೇಗೆ ಅಂದರೆ ಮಳೆ ಬಂದಾಗ ಮಳೆ ನೀರು ಮಣ್ಣಿನ ಮೇಲ್ಪದರನ್ನ ಕೊಚ್ಕೊಂಡು ಕೆರೆಗೆ ತಗೊಂಡೋಗುತ್ತೆ. ಆ ಮಣ್ಣು ಗುರುತ್ವ ಬಲದಿಂದ ಆ ಕೆರೆಯೊಳಗಡೆ ನೆಲೆಗೊಳ್ಳುತ್ತೆ. ಇದನ್ನ ನಾವು ಹೂಳು ಅಂತ ಕರಿತೀವಿ. ಈ ಹೂಳಿನ ಮೇಲ್ಪದರನೇ ಜೇಡಿ ಮಣ್ಣು. ಈ ಜೇಡಿ ಮಣ್ಣು ಕುಂಬಾರರು ಎತ್ಕೊಂಡು ಮಡಕೆ ಬಳಸ್ತಾರೆ. ಧನ್ಯವಾದಗಳು. Hi everyone, I am Takshay. I am studying in 8th grade. Today I am going to share about how we artificially prepare clay. We brought a bucket of soil from Lingapodi lake. We added some water, mixed it very well and let it undisturbed. After 2 days, with the help of a mesh, we separated rocks and roots. Then it smelled badly. We called Kajwana. He said, "This is drainage mixed soil, so don't use it." And we realized how we are polluting our lakes. Kajwana gave us a suggestion to use the soil from the field in front of the Raghavendra farm. We brought a bucket of that soil and we did the same process. We added some water, mixed it very well, let it undisturbed and separated rocks and roots. After 1 day, we sucked out all the water and carefully took out first layer of soil and put it on POP slab. POP absorbed all the excess water and we got clay. Now Pragnata gives more information about POP. So POP is a fine white powder. It is chemically known as calcium sulfate hemihydrate. So when we add water to it, it becomes calcium sulfate 2H2O, which is nothing but gypsum. We used this gypsum to prepare a POP slab. To increase the surface area of the slab, we took a large tray inside which 6 pounds were placed. We also placed an iron rod to strengthen the slab. We spread the gypsum in the tray and let it dry for 1 week. After 1 week, the slab looked like this. We took out the top layer of the soil that we had left for sedimentation and spread it on the POP slab. We know that POP has the potential to absorb excess water. So after 2 to 3 days, we got our final product, the pure clay. As Adita said, Sumerians used clay tablets to record their accounts. Inspired by this information, we made a clay tablet and etched our names. Thank you. ಎಲ್ಲರಿಗೂ ನಮಸ್ಕಾರ. ಎಜುಕೇಷನ್ 5ನೇ ತರಗತಿ ಓದುತ್ತಿದ್ದೇನೆ. ನಾವು ಬಳಸುವ ಮಣ್ಣಿನ ವಸ್ತು ತಟ್ಟೆ, ಲೋಟ, ಇಟ್ಟಿಗೆ, ಹೂಕುಂಡ, ಪಾತ್ರೆ, ವಿಗ್ರಹಗಳು, ಆಭರಣಗಳು, ಸಂಗೀತ ವಾದ್ಯಗಳು, ದೀಪ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಶಿರ. ನಾನು 5ನೇ ತರಗತಿ ಓದ್ತೀನಿ. ಇದು ನಾವು ಮಾಡಿರೋ ಒಂದಷ್ಟು ಮಣ್ಣಿನ ವಸ್ತುಗಳು, ದೀಪ, ಆಭರಣಗಳು, ಈ ಥರದ್ನೆಲ್ಲ ನಾವು ಮಾಡಿದ್ದೀವಿ. ಮತ್ತು ಇದು ನೀವು ಡೈಲಿ ಯೂಸ್ ಮಾಡೋ ಫ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ನಾವು ಫಸ್ಟು ಒಂದು ದೊಡ್ಡ ಪಾತ್ರೆ ತಗೋಬೇಕು. ಆ ಪಾತ್ರೆ ಒಳಗೆ ಇನ್ನೊಂದು ಚಿಕ್ಕ ಪಾತ್ರೆನ ಇಡಬೇಕು. ಅವೆರಡರ ಮಧ್ಯೆ ಇರೋ ಗ್ಯಾಪಲ್ಲಿ ಮರಳನ್ನು ಹಾಕಬೇಕು. ಆ ನಂತರ ಚಿಕ್ಕ ಪಾತ್ರೆ ಒಳಗೆ ನಾವು ಸೊಪ್ಪು, ನಿಂಬೆಹಣ್ಣು ಈ ಥರದೆಲ್ಲ ಇಟ್ಟು ಮರಳಿಗೆ ದಿನ ಒಂದೊಂದು ಲೋಟ ನೀರು ಹಾಕಬೇಕು. ಆಗ ಇದು ಫ್ರೆಶ್ ಆಗಿರುತ್ತೆ. ನಾವು ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಇದನ್ನ ಆಚೆ ಇಟ್ಟಿದ್ವಿ. ಇದನ್ನ ಈ ಥರ ಮಾಡಿರ್ತೀವಿ. ಇದೆಲ್ಲ ಒಣಗೋಗಿದೆ, ಆದರೆ ಇದು ಇನ್ನೂ ಫ್ರೆಶ್ ಆಗಿದೆ.
ಬಳಸ್ಕೊಂಡು ಒಲೆ ಮಾಡಿಬಿಟ್ಟು ಈ ವಸ್ತುಗಳನ್ನೆಲ್ಲ ಸುಡ್ತೀವಿ. ಮರಳಿಂದ ನಾವು ಗಾಜು ಮಾಡೋ ಯೋಜನೆ ಕೂಡ ಇದೆ. ಇಟ್ಟಿಗೆಯಿಂದ ನಾವು ಸ್ಯಾಂಡ್ ಸುತ್ತಾನು ಒಂದು ಸಣ್ಣ ಗೋಡೆ ಕಟ್ಟೋ ಯೋಜನೆ ಕೂಡ ಇದೆ. ಕೆಳಗಡೆ ನಮ್ಮ ತಂಡದವರು ಇಟ್ಟಿಗೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಅದನ್ನ ನೀವು ಹೋಗಿ ನೋಡಿ. ಮತ್ತೆ ಇದು ನಾವು ಮಾಡಿರೋ ಇಟ್ಟಿಗೆಗಳು. ಹಾಗೆ ನಾವು ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಈ ಬುಕ್ಸ್ ಓದಿ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು. ನಮ್ಮ ತಂಡಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಶಿರ, ನಾನು 5ನೇ ತರಗತಿಗೆ ಓದ್ತಿದ್ದೀನಿ. ಇದು ನಾವು ಮಾಡಿರೋ ಒಂದಷ್ಟು ವಸ್ತುಗಳು, ದೀಪ, ಬಟ್ಟಲು, ಪೂಜೆ ಈ ಥರದ್ದೆಲ್ಲ ನಾವು ಮಾಡಿದ್ದೀವಿ. ಮತ್ತೆ ಇದು ನಾವು ಡೈಲಿ ಯೂಸ್ ಮಾಡೋ ಫಿಕ್ಸ್ ಥರ ಕೆಲಸ ಮಾಡಿದೆ. ಮೊದಲು ನಾವು ಒಂದು ದೊಡ್ಡ ಪಾತ್ರೆ ತಗೋಬೇಕು. ಆ ಪಾತ್ರೆ ಒಳಗಡೆ ಇನ್ನೊಂದು ಚಿಕ್ಕ ಪಾತ್ರೆನ ಇಡಬೇಕು. ಆಮೇಲೆ ಅವೆರಡರ ಮಧ್ಯೆ ಇರೋ ಗ್ಯಾಪಲ್ಲಿ ಮರಳನ್ನು ಹಾಕಬೇಕು. ಚಿಕ್ಕ ಪಾತ್ರೆ ಒಳಗೆ ನಾವು ಸೊಪ್ಪು ಏನು ಬೇಕೋ ಅದನ್ನ ಇಡ್ಬೋದು. ಆಮೇಲೆ ಮರಳಿಗೆ ದಿನ ಒಂದೊಂದು ಲೋಟ ನೀರು ಹಾಕಬೇಕು. ಆಗ ಇದು ಫ್ರೆಶ್ ಆಗಿರುತ್ತೆ. ನಾವು ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಇದನ್ನ ಆಚೆ ಇಟ್ಟಿದ್ರೆ ಇದನ್ನ ಈ ಥರ ಮಾಡಿ ಇಟ್ಟಿದ್ವಿ. ಇದು ಎಲ್ಲ ಒಣಗೋಗಿದೆ, ಆದರೆ ಇದು ಇನ್ನೂ ಫ್ರೆಶ್ ಆಗಿದೆ. ಮತ್ತೆ ನಾವು ಇಟ್ಟಿಗೆ ಬಳಸ್ಕೊಂಡು ಒಲೆ ಮಾಡಿಬಿಟ್ಟು ಈ ವಸ್ತುಗಳನ್ನೆಲ್ಲ ಸುಡ್ತೀವಿ. ಹಾಗೆ ಮರಳಿಂದ ನಾವು ಗಾಜು ಮಾಡೋ ಯೋಜನೆ ಕೂಡ ಇದೆ. ಹಾಗೆ ಇಟ್ಟಿಗೆ ಬಳಸ್ಕೊಂಡು ನಾವು ಸಣ್ಣ ಬಿಟ್ಟು ಸುತ್ತ ಒಂದು ಸಣ್ಣ ಗೋಡೆಯನ್ನು ಕಟ್ತೀವಿ. ನಾವು ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಈ ಬುಕ್ಸ್ನ ಓದ್ಬಿಟ್ಟು ತಿಳ್ಕೊಂಡ್ವಿ. ನಮ್ಮ ಕೆಳಗಡೆ ನಮ್ಮ ತಂಡದವರು ಇಟ್ಟಿಗೆ ಬಗ್ಗೆ ಹೇಳ್ತಿದ್ದಾರೆ, ಅದನ್ನು ನೋಡಿ. ಹಾಗೆ ಇದು ನಾವು ಮಾಡಿರೋ ಒಂದಷ್ಟು ಇಟ್ಟಿಗೆಗಳು. ಧನ್ಯವಾದಗಳು. ನಮ್ಮ ತಂಡಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.